ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ನಿಮ್ಮೊಂದಿಗೆ ಭಾನುವಾರದ ಸ್ಪೆಷಲ್ ಆದಂಥ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಸರಳವಾಗಿ ಮಾಡ್ಕೋಬೋದು ಮತ್ತು ಅಷ್ಟೇ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಬನ್ನಿರಿ ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನೋಡಿರಿ, ನಾನು ಇವಾಗ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ ಬಿರಿಯಾನಿಗೆ ಚಿಕನ್ ಎತ್ತಿಟ್ಕೊಂಡಿದ್ದೀನಿ. ಮೊದಲಿಗೆ ಗ್ರೀನ್ ಚಟ್ನಿಗೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿನ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ನಾವು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ಮತ್ತು ಬ್ಯಾಚುಲರ್ಸ್ ಯಾರೆಲ್ಲ ಇರ್ತಾರೆ ಅಂಥವ್ರಿಗಂತೂ ಈಸಿಯಾಗಿ ಮಾಡ್ಕೋಬೋದು. ಮತ್ತು ಮನೆಯಲ್ಲಂತೂ ಈ ರೀತಿ ಮಾಡಿಕೊಡ್ರಿ, ತುಂಬ ಇಷ್ಟಪಡ್ತಾರೆ. ನೋಡಿರಿ, ಇವಾಗ ಒಂದು ಬಿರಿಯಾನಿ ಪಾಟ್ ತೊಗೊಂಡಿದ್ದೀನಿ. ಅದಕ್ಕೆ ಇವಾಗ ಒಂದು 2-3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಾದ ಬಳಿಕ ಒಂದು 2 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ಇದಕ್ಕೆ ಇವಾಗ ಪಲಾವ್ ಎಲೆ, ಚಕ್ಕೆ ಮೊಗ್ಗು ಮತ್ತು ಯಾಲಕ್ಕಿ, ಲವಂಗ, ಕಾಳುಮೆಣಸು, ಕಸೂರಿ ಮೆಂತೆ, ಸೋಂಪು ಕಾಳು ಹಾಕ್ಕೊಂಡಿದ್ದೀನಿ. ಅದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದ ಬಳಿಕ 1-2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೆ. ಈರುಳ್ಳಿನೂ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಹೊಂಬಣ್ಣ ಬರೋವರೆಗೂ ಈ ಒಂದು ಈರುಳ್ಳಿನ ಹುರ್ಕೋಬೇಕಾಗುತ್ತೆ. ಎಣ್ಣೆ ಮತ್ತು ತುಪ್ಪದಲ್ಲಿ ಈ ಒಂದು ಈರುಳ್ಳಿ ಮತ್ತು ಮಸಾಲ ಐಟಮ್ ಚೆನ್ನಾಗಿ ಹುರ್ಕೊಂಡ ಬಳಿಕ ಒಂದು ಚಿಕ್ಕ ಟೊಮೊಟೊನ ಇದಕ್ಕೆ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತೆ ರೀ. ಖಂಡಿತ ಈ ಒಂದು ರೆಸಿಪಿನ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ. ಮಕ್ಕಳಿಗೆ, ದೊಡ್ಡವ್ರಿಗೆ ತುಂಬ ಇಷ್ಟ ಆಗುತ್ತೆ. ಇದಾದ ಬಳಿಕ ನೋಡಿರಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಹುರಿದೈತಿ. ಇದಕ್ಕೊಂದು 2 ಸ್ಪೂನ್ ಆಗೋಷ್ಟು ಮನೆಯಲ್ಲೇ ಮಾಡಿರುವಂಥ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ. ಇದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನಾವೆಷ್ಟು ಎಲ್ಲ ಈರುಳ್ಳಿ, ಟೊಮೊಟೊ ಇವೆಲ್ಲವನ್ನು ಎಣ್ಣೆಯಲ್ಲಿ ಹೆಂಗೆ ಹುರ್ಕೊತೀವಿ ಅಷ್ಟು ಚೆನ್ನಾಗಿ ಬರುತ್ತೆ. ಇದಾದ ಬಳಿಕ ನೋಡಿರಿ, ಮೊದಲೇ ಮಿಕ್ಸಿಗೆ ಹಾಕಿಟ್ಟಿರುವಂಥ ಪುದೀನ ಮತ್ತು ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿಟ್ಟಿರುವಂಥ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ ಬಳಿಕ 1-2 ಟೊಮೊಟೊನ ಈ ರೀತಿ ಪೇಸ್ಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಎಲ್ಲವೂ ಚೆನ್ನಾಗಿ ಎಣ್ಣೆಯಲ್ಲಿ ಈ ರೀತಿ ಹುರ್ಕೋಬೇಕಾಗುತ್ತೆ. ಇದಾದ ಬಳಿಕ ನೋಡಿರಿ, ಬಿರಿಯಾನಿ ಮಸಾಲ ತೊಗೊಂಡಿದ್ದೀನಿ, ನಮ್ಮ ಚಿಕನ್ ಮಸಾಲಾನ ಅದನ್ನ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಮತ್ತೊಂದು ಸಲ ಮಿಕ್ಸ್ ಮಾಡೋಣ. ಇವಾಗ ನೋಡಿರಿ, ಇದೆಲ್ಲ ಮಿಕ್ಸ್ ಆಗೈತಿ. ಇದಕ್ಕೆ ನೋಡಿರಿ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಪುಡಿ, ಅರಿಶಿನ ಪುಡಿ ಸೇರಿಸ್ಕೊಂಡಿದ್ದೀನಿ. ಮತ್ತೊಂದು ಸಲ ಈ ರೀತಿ ಮಿಕ್ಸ್ ಮಾಡೋಣ. ಇದಾದ ಬಳಿಕ ಒಂದು ಅರ್ಧ ಕಪ್ ಆಗೋಷ್ಟು ಮೊಸರು ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಂದರೆ ಒಂದು ಸ್ವಲ್ಪ ಪೇಸ್ಟ್ರಿ ಕ್ರೀಮ್ ಸೇರಿಸ್ಕೋಬೋದು. ಫ್ರೆಶ್ ಕ್ರೀಮು ತುಂಬ ಚೆನ್ನಾಗಿರುತ್ತೆ. ನೋಡಿರಿ, ಮತ್ತೊಂದು ಸಲ ಮಿಕ್ಸ್ ಮಾಡಿ ಇದನ್ನ. ನೋಡಿರಿ, ಎಣ್ಣೆ ಅಂಶ ಅನ್ನೋದು ಚೆನ್ನಾಗಿ ಬಿಡಬೇಕು. ಒಂದು ತಟ್ಟೆ ಮುಚ್ಚಿ ನೀಟಾಗಿ ಇದನ್ನ ಬೇಯಿಸ್ಬೇಕಾಗುತ್ತೆ ರೀ. ಇದಾದ ಬಳಿಕ ನೋಡಿರಿ, ಮೊದಲೇ ಎತ್ತಿಟ್ಟಿರುವಂಥ ಅರ್ಧ ಕೆ ಜಿ ಆಗೋಷ್ಟು ಚಿಕನ್ ತೊಗೊಂಡಿದ್ದೆ ಇದನ್ನ ಬಿರಿಯಾನಿಗಂತ ನಾನು. ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಸಾಲೆ ಅನ್ನೋದು ಚಿಕನ್ಗೆ ಎಲ್ಲವೂ ಹೊಂದಬೇಕು. ಹಾಗಾಗಿ ಒಂದು 5-6 ನಿಮಿಷ ಆದರೂ ಈ ಒಂದು ಚಿಕನ್ನ ಬೇಯಿಸ್ಬೇಕಾಗುತ್ತೆ ರೀ. ಇವಾಗ ನೋಡಿರಿ, ಇದನ್ನ ಲಿಡ್ ಕ್ಲೋಸ್ ಮಾಡಿ ಒಂದು 5-6 ನಿಮಿಷ ಬೇಯಿಸೋಣ. ಚಿಕನ್ ಅನ್ನೋದು ಒಂದು ಅರ್ಧಕ್ಕರ್ಧ ಬೇಯಬೇಕಾಗುತ್ತೆ ರೀ. 50% ಅನ್ನೋದು ಚಿಕನ್ ಬೇಯಿದ್ರೆ ನಮ್ಗೆ ಬಿರಿಯಾನಿ ಅನ್ನೋದು ತುಂಬ ಟೇಸ್ಟಿಯಾಗಿ ಬರ್ತೈತೆ ರೀ. ಚಿಕನ್ನಿಂದು ಮತ್ತು ಮಸಾಲೆದು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಬೇಯಿಸ್ಕೊಂಡು, ಇದಾದ ಬಳಿಕ ನೋಡಿರಿ, ಬಿರಿಯಾನಿ ರೈಸ್ ತೊಗೊಂಡಿದ್ದೀನಿ ನಾನು ಒಂದು 3 ಜನಕ್ಕೆ ಆಗೋಷ್ಟು ಈ ಒಂದು ಬಿರಿಯಾನಿನ ಮಾಡ್ತಾಯಿದ್ದೀನಿ. ಹಾಗಾಗಿ ನೋಡಿರಿ, ಮೊದಲೇ ಒಂದು 10 ನಿಮಿಷ ಮುಂಚೆನೇ ಇದನ್ನು ಅಕ್ಕಿನ ನೆನೆ ಹಾಕಿದ್ದೆ. ಹಾಗಾಗಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರಿನ ಪ್ರಮಾಣ ನೋಡಿ ಹಾಕ್ಕೋಬೇಕಾಗತ್ತೆ ರೀ, ಯಾಕಂದ್ರೆ ಮುದ್ದೆ ಆಕತಿ. ಹಾಗಾಗಿ ನೀವು ಮಾಮೂಲಿ ರೈಸಲ್ಲಿ ಮಾಡ್ಬೋದು. ನಾನು ಇವತ್ತು ಬಿರಿಯಾನಿ ರೈಸಲ್ಲಿ ಮಾಡ್ತಾಯಿದ್ದೀನಿ. ಇದಕ್ಕೊಂದು 2 ಗ್ಲಾಸ್ ಅಕ್ಕಿಗೆ ನಾನು ಇವಾಗ ಒಂದು 3 ಗ್ಲಾಸ್ ಆಗೋಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ರೀ. ಇವಾಗ ನೋಡಿರಿ, ಲೋ ಫ್ಲೇಮಲ್ಲೇ ಇಟ್ಟು ಈ ಒಂದು ಬಿರಿಯಾನಿನ ಬೇಯಿಸ್ಕೋಬೇಕಾಗತ್ತೆ ರೀ. ಮೇಲ್ಗಡೆ ಒಂದು ಸ್ವಲ್ಪ ಗಾರ್ನಿಷ್ಗಂತ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದನ್ನಿವಾಗ ಲೋ ಫ್ಲೇಮಲ್ಲೇ ಇಟ್ಟೆ ಒಂದು 5-6 ನಿಮಿಷ ನೀಟಾಗಿ ಬೇಯಿಸ್ಬೇಕಾಗತ್ತೆ ರೀ. ಮಧ್ಯೆ ಈ ರೀತಿ ಲಿಡ್ ಓಪನ್ ಮಾಡಿ ನೋಡಬೇಕಾಗುತ್ತೆ ರೀ, ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀಟಾಗಿ ಇದು ಮಾಡಬೇಕಾಗುತ್ತೆ. ಈ ಕಡೆ ಬಿರಿಯಾನಿನೂ ರೆಡಿ ಆಯ್ತು ರೀ. ಇದಾದ ಬಳಿಕ ನೋಡಿರಿ, ಚಿಕನ್ ಗ್ರೇವಿ ಮಾಡ್ಕೊತಾ ಇದ್ದೀನಿ.
ಚಿಕನ್ ಗ್ರೇವಿಗೆ ಮಸಾಲೆಗೆ ಅಂತ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಕಪ್ ಆಗೋಷ್ಟು ಮೊಸರು ತೊಗೊಂಡು ಚೆನ್ನಾಗಿ ಇದನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊತಾ ಇದ್ದೀನಿ ರೀ. ಒಂದು ಅರ್ಧ ಗಂಟೆ ಬಿಟ್ಟು ಈ ಒಂದು ಗ್ರೇವಿ ಮಾಡಿರಿ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರ್ತೈತೆ ರೀ ಈ ಒಂದು ಮೆಥಡಲ್ಲಿ ಮಾಡಿದರೆ. ನೋಡಿರಿ, ಇದನ್ನ ಒಂದು ಅರ್ಧ ಗಂಟೆ ಇದು ನೆನೆಯೋದಕ್ಕೆ ಬಿಟ್ಬಿಡ್ತೀನಿ. ಇದಾದ ಬಳಿಕ ಬರ್ರಿ ಇವಾಗ ನಾವು ಚಿಕನ್ ಗ್ರೇವಿ ಮಾಡೋದಕ್ಕೆ ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದ ಬಳಿಕ ಒಂದು ಈರುಳ್ಳಿ, ದಪ್ಪ ಗಾತ್ರದ ಈರುಳ್ಳಿನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೆ, ಒಂದು 2-3 ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕಾಗುತ್ತೆ ರೀ. ಭಾಳ ಅಂದ್ರೆ ಭಾಳ ಮಸ್ತಾಗಿ ಬರ್ತೈತಿ. ನಾನು ಕೂಡ ಇವತ್ತು ಭಾನುವಾರ ಸ್ಪೆಷಲ್ ಅಂತಂದು ತುಂಬ ಟೇಸ್ಟಿಯಾಗಿ ಈ ಒಂದು ಬಿರಿಯಾನಿ ಮತ್ತು ಚಿಕನ್ ಗ್ರೇವಿನ ಮಾಡ್ತಾಯಿದ್ದೀನಿ. ಮತ್ತು ಇವತ್ತು ಗುಂಡ್ಗಾಯಿನೂ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಹಾಗಾಗಿ ಎಲ್ಲ ರೆಸಿಪಿನೂ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿರಿ, ಇವಾಗ ಎಣ್ಣೆಯಲ್ಲಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಹುರಿದೈತಿ. ಇವಾಗ ಬರ್ರಿ ಮೊದಲೇ ಮ್ಯಾರಿನೇಟ್ ಮಾಡಿಟ್ಟಿರುವಂಥ ಈ ಒಂದು ಚಿಕನನ್ನು ಸೇರಿಸ್ಕೊತಾ ಇದ್ದೀನಿ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತೆ ರೀ, ಈ ರೀತಿ ಮಾಡಿಕೊಡ್ರಿ. ನೋಡಿರಿ, ಇವಾಗ ಇದಕ್ಕೆ ಮೊದಲೇ ಅದಕ್ಕೆ ಮಸಾಲೆ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಮತ್ತೊಂದು ಸಲ ಮಿಕ್ಸ್ ಕೊಟ್ಟು ಇವಾಗ ಮಸಾಲೆಗೆ ರುಬ್ಬೋದಕ್ಕೆ ಏನೇನು ಹಾಕ್ತಿದ್ದೀನಿ ಅಂತ ನೋಡೋಣ. ನೋಡಿರಿ, ಇವಾಗ ನಾನು ಒಂದು ಸ್ವಲ್ಪ ಬೆಳ್ಳುಳ್ಳಿ, ಹಸಿ ಶುಂಠಿ, ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ, 1 ಬಟ್ಲಾಗೋಷ್ಟು. ಇದನ್ನೊಂದು ಸ್ವಲ್ಪ ತರಿ ಮಾಡ್ಕೊಳ್ಳೋಣ ರೀ. ಇದಕ್ಕೊಂದು ಸ್ವಲ್ಪ ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಕಾಯಿ ಎಲ್ಲವನ್ನು ಹಾಕ್ಕೊಂಡು ತರಿ ಮಾಡಿ ಇಟ್ಕೊಂಡಿದ್ದೀನಿ. ಇದಾದ ಬಳಿಕ ಒಂದು ಸ್ವಲ್ಪ ಪುದೀನ ಸೊಪ್ಪು, 1-2 ಟೊಮೊಟೊ ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ಪೇಸ್ಟ್ ಮಾಡ್ಕೊಂಡು ಬರಬೇಕಾಗುತ್ತೆ ರೀ. ನೋಡಿರಿ, ಈ ಕಡೆ ಚಿಕನ್ನು ಚೆನ್ನಾಗಿ ಬೆಂದೈತಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಅರ್ಧ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಗುಂಡ್ಗಾಯಿಗೆ ಒಂದು ಸ್ವಲ್ಪ ಸೇರಿಸ್ಬೇಕಂತ ಮಸಾಲೆ ಎತ್ತಿಟ್ಟಿದ್ದೀನಿ. ಹಾಗಾಗಿ ಒಂದು ಅರ್ಧ ಮಸಾಲೆ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ನೋಡಿರಿ, ಇದು ಚೆನ್ನಾಗಿ ಕುದಿ ಹತ್ತಲಿ, ಅಷ್ಟರೊಳಗೆ ಗುಂಡ್ಗಾಯಿಗೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿರಿ, ಅದು ಸಾಂಬಾರು ಕುದಿಯೋಕೆ ಇಟ್ಟಿದ್ದೀನಿ. ಇವಾಗ ಬರ್ರಿ ಒಂದು ಅರ್ಧ kg ಆಗೋಷ್ಟು ಗುಂಡ್ಗಾಯಿ ತೊಗೊಂಬಂದಿದ್ದೆ. ಈ ಗುಂಡ್ಗಾಯಿದು ಇವತ್ತು ಗ್ರೇವಿ ಮಾಡ್ತಾಯಿದ್ದೀನಿ. ಇದನ್ನ ಹೆಂಗೆ ಮಾಡೋದಂತ ನೋಡೋಣ. ನೋಡಿರಿ, 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಗುಂಡ್ಗಾಯಿ ಬೇಗ ಬೇಯೋದಿಲ್ಲ ರೀ, ಹಾಗಾಗಿ ಒಂದು ಸ್ವಲ್ಪ ಇದನ್ನ ನಿಧಾನದಿಂದ ಕುಕ್ಕರಲ್ಲಿ ಆದರೂ ಬೇಯಿಸ್ಬೋದು, ಇಲ್ಲಾಂದರೆ ಬಾಣಲೆಯಲ್ಲಾದ್ರೂ ಒಂದು 10ರಿಂದ 15 ನಿಮಿಷ ಆದರೂ ಈ ಒಂದು ಗುಂಡ್ಗಾಯಿನ ಬೇಯಿಸ್ಬೇಕಾಗತ್ತೆ ರೀ. ನೋಡಿರಿ, 1-2 ಈರುಳ್ಳಿನ ಈ ರೀತಿ ಕಟ್ ಮಾಡಿ ಮತ್ತು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕಾಗತ್ತೆ ರೀ. ಇವಾಗ ನೋಡಿರಿ, ಈ ಒಂದು ಗುಂಡ್ಗಾಯಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದನ್ನ ಚೆನ್ನಾಗಿ ಒಂದು 5ರಿಂದ 10 ನಿಮಿಷ ಆದರೆ ಇದನ್ನ ಕುಕ್ ಮಾಡಬೇಕಾಗತ್ತೆ ರೀ. ಯಾಕಂದರೆ ಬೇಗ ಬೇಯೋದಿಲ್ಲ. ನೀವು ಬೇಕಂದ್ರೆ ಇದನ್ನ ಕುಕ್ಕರಲ್ಲಾದರೂ ಬೇಯಿಸ್ಬೋದು. ಮತ್ತು ನಾನಿವಾಗ ಸುಮಾರು ದಿನಗಳಿಂದ ವಾಯ್ಸೇ ಕೊಟ್ಟಿರಲಿಲ್ಲ, ಯಾಕಂದರೆ ಒಂದು ಸ್ವಲ್ಪ ಬ್ಯುಸಿನೇ ಇದ್ದೆ ಮತ್ತು ವಾಯ್ಸ್ ಕೊಡೋದಕ್ಕೂ ಆಗಿರಲಿಲ್ಲ. ಹಾಗಾಗಿ ಬರೀ ಅಡುಗೆ ಮಾಡಿದರು ಏನೇ ಮಾಡಿದರು ಮ್ಯೂಸಿಕ್ ಹಾಕಿ ವಿಡಿಯೋ ಹಾಕ್ತಿದ್ದೆ. ಹಾಗಾಗಿ ಇವತ್ತು ವಾಯ್ಸ್ ಕೊಡ್ತಾಯಿದ್ದೀನಿ. ತುಂಬ ದಿನ ಆಯಿತು ನಾನು ಇವತ್ತು ವಾಯ್ಸ್ ಕೊಡ್ತಾ ಇರೋದು. ನೋಡಿರಿ, ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. ಉಪ್ಪು ಸೇರಿಸ್ಕೊಂಡು ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಳ್ಳೋಣ ರೀ. ಭಾಳ ಅಂದ್ರೆ ಭಾಳ ಮಸ್ತಾಗಿ ಬರ್ತೈತೆ ರೀ ಈ ಒಂದು ಗುಂಡ್ಕಾಯಿ ಅಂತೂ. ಮತ್ತು ಜೋಳದ ರೊಟ್ಟಿ ಜೊತೆ ಅಂತ ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರ್ತೈತಿ. ಇವತ್ತು ನಾನು ಈ ರಾಗಿ ಮುದ್ದೆ ಮತ್ತು ಬಿರಿಯಾನಿ ಏನೇನು ಮಾಡಿದೆ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಅಷ್ಟೇ ಅಲ್ಲದೆ ಮತ್ತು ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾಯಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸ್ನೇಹಿತರೆ. ನಾನಂತೂ ಸುಮಾರು ವಿಡಿಯೋಗಳನ್ನು ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಬಟ್ ಯಾರೂ ನನಗೆ ಅಷ್ಟೊಂದು ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ನಾವು ಮಾಡೋದ್ರಲ್ಲಿ ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ಗಳಿದ್ದರೆ ಕ್ಷಮೆ ಇರಲಿ ಸ್ನೇಹಿತರೆ. ಯಾಕಂದರೆ ನಾನು ಈ ಒಂದು ಫೀಲ್ಡಲ್ಲಿ ಮಾಡ್ತಾ ಇರೋದು ಹೊಸದಾಗಿ, ಹಾಗಾಗಿ ಅಷ್ಟೊಂದು ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ನಾನು ಹಾಕೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ವಿಡಿಯೋಗಳನ್ನು. ಮತ್ತು ಏನಾದರೂ ಮಿಸ್ಟೇಕ್ಗಳಿದ್ದರೆ ತಿದ್ಕೊತೀನಿ ಈ ರೀತಿ ಅಂತ ಹೇಳಿ, ಬಟ್ ಯಾರೂ ರೆಸ್ಪಾನ್ಸ್ ಮಾಡೋದಿಲ್ಲ. ಸುಮಾರು ವಿಡಿಯೋಗಳನ್ನು ಹಾಕ್ತಾಯಿದ್ದೀನಿ, ಲೈಕ್ಸ್ ಮಾಡಲ್ಲ, ಕಮೆಂಟ್ ಮಾಡಲ್ಲ. ಎಂತೆಂಥ ವಿಡಿಯೋಗಳಿಗೆ ಲೈಕ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ ಮತ್ತು ಸಬ್ಸ್ಕ್ರೈಬು ಆಗ್ತಾರೆ. ನಮ್ಮಂಥವ್ರು ಒಂದು ಕುಕ್ಕಿಂಗಿಂದಾಗಲಿ ಒಂದು ಒಳ್ಳೆಯ ವಿಷಯದ ಬಗ್ಗೆ ನಾವು ಶೇರ್ ಮಾಡ್ಕೊತಾ ಇರ್ತೀವಿ, ಅಂಥದ್ರಲ್ಲಿ ಯಾವುದಕ್ಕೂ ರೆಸ್ಪಾನ್ಸ್ ಇರೋದಿಲ್ಲ. ಹಾಗಾಗಿ ಹೊಸಬ್ರಿಗೆ ಯೂಟ್ಯೂಬಲ್ಲಿ ಮಾಡ್ತಾ ಇರೋರಿಗೆ
ಸಪೋರ್ಟ್ ಮಾಡಿ ಸ್ನೇಹಿತರೆ. ಹೀಗೆ ಎಲ್ಲರೂ ಸಪೋರ್ಟ್ ಮಾಡಿದರೆ ನಮಗೂ ಮಾಡೋದಕ್ಕೂ ತುಂಬ ಖುಷಿ ಅನಿಸುತ್ತೆ. ನೋಡಿರಿ ಇವಾಗ ಈ ಒಂದು ಗುಂಡ್ಗಾಯಿ ರೆಸಿಪಿ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿ ಬರ್ತೈತೆ ರೀ. ಚಕ್ಕಿ ರೊಟ್ಟಿ ಇದ್ರಂತೂ ಭಾಳ ಚೆನ್ನಾಗಿರ್ತೈತಿ ಜೋಳದ ರೊಟ್ಟಿ ಜೊತೆ. ನೋಡಿರಿ ಇವತ್ತು ನಾನು ಏನೇನು ಮಾಡಿದೆ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ. ಮೊದಲೇದಾಗಿ ನೋಡಿರಿ ಬಿರಿಯಾನಿ ಮಾಡಿದ್ದೀನಿ. ಭಾಳ ಅಂದ್ರೆ ಭಾಳ ಮಸ್ತಾಗಿ ಬಂದೈತಿ. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಕೂಡ ಈ ಒಂದು ಮೆಥಡಲ್ಲಿ ಮಾಡಿರಿ. ಮತ್ತು ರಾಗಿ ಮುದ್ದೆ ಮಾಡಿದ್ದೀನಿ, ಚಿಕನ್ ಗ್ರೇವಿ ಮಾಡಿದ್ದೀನಿ, ಗುಂಡ್ಗಾಯಿ ಮಾಡಿದ್ದೀನಿ. ಅದಕ್ಕೆ ಮೊಸರು ಮತ್ತು ಇದಕ್ಕೆ ಸೈಡಿಸ್ಸಾಗಿ ಸೌತೆಕಾಯಿ ಮತ್ತು ನಿಂಬೆಹಣ್ಣು, ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿತ್ತು. ಇವತ್ತಂತೂ ಊಟ ಅಂತೂ ಭಾಳ ಮಸ್ತಾಗಿತ್ತು, ಭಾನುವಾರದ ಸ್ಪೆಷಲ್ ಅಂತಂದು. ಹಾಗಾಗಿ ಈ ಒಂದು ರೆಸಿಪಿನ ನಿಮ್ಮೊಂದಿಗೆ ಇವತ್ತು ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಕುಟುಂಬದವ್ರಿಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ರೆಸಿಪಿನ ಶೇರ್ ಮಾಡಿ ಸ್ನೇಹಿತರೆ. ಮತ್ತೆ ಸಿಗೋಣ ಹೊಸ ರೆಸಿಪಿಯೊಂದಿಗೆ.